ಕಾಂಗ್ರೆಸ್ ಟಿಕೆಟ್ ವಿಚಾರದಲ್ಲಿ ಬಂಡಾಯದ ಬೆಂಕಿ ಧಗಧಗ. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ವಿರೋಧಿಸಿ 6 ಶಾಸಕರಿಂದ ರಾಜೀನಾಮೆ ಬೆದರಿಕೆ. ರೆಬೆಲ್ ನಾಯಕರ ಮನವೊಲಿಸುವಲ್ಲಿ ಕಾಂಗ್ರೆಸ್ ನಾಯಕರ ಸರ್ಕಸ್. ಇದೆಲ್ಲವನ್ನ ನೋಡೋಣ ಕೋಲಾರ ಕೋಲಾಹಲ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೋಲಾರ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ವಿಚಾರವಾಗಿ ಬಂಡಾಯದ ಬೆಂಕಿ ಧಗಧಗಿಸುತ್ತಿದೆ. ಸಚಿವ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಟ್ಟರೆ ರಾಜೀನಾಮೆ ನೀಡುವುದಾಗಿ 6 ಶಾಸಕರು ಬೆದರಿಕೆ ಹಾಕಿದ್ದಾರೆ. ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್, ಮಾಲೂರು ಶಾಸಕ ನಂಜೇಗೌಡ, ಸಚಿವ ಸುಧಾಕರ್, ಎಂಎಲ್ಸಿ ನಜೀರ್ ಅಹಮದ್, ಅನಿಲ್ ಕುಮಾರ್ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣಗೆ ಲೋಕಸಭೆ ಟಿಕೆಟ್ ನೀಡುವುದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. 3 ಶಾಸಕರು ಮತ್ತು 2 ಎಂಎಲ್ಸಿಗಳು ವಿಧಾನಸೌಧದ ಸ್ಪೀಕರ್ ಕಚೇರಿಗೆ ಆಗಮಿಸಿ ರಾಜೀನಾಮೆ ಸಲ್ಲಿಸಲು ರೆಡಿಯಾಗಿದ್ರು. ಸ್ಪೀಕರ್ ಕಚೇರಿಯಲ್ಲಿ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು. ಅನಿಲ್, ನಜೀರ್ ಅಹಮದ್ ರಾಜೀನಾಮೆ ಪತ್ರ ಹಿಡಿದು ಕೂತಿದ್ರು. ರೆಬೆಲ್ ನಾಯಕರನ್ನ ಮನವೊಲಿಸಲು ಕೈ ನಾಯಕರು ಹರಸಾಹಸ ಪಟ್ಟರು. ಸಚಿವ ಮುನಿಯಪ್ಪ ವಿರುದ್ಧ ನಜೀರ್ ಅಹಮದ್ ಕೆಂಡಾಮಂಡಲ ಆದ್ರು. ನಾನು ಸಚಿವನಾಗಿದ್ದಾಗ ಕೆಎಚ್ ಮುನಿಯಪ್ಪ ಪುಟಗೋಸಿ ಬ್ಯಾಗ್ ಹಿಡ್ಕೊಂಡು ನನ್ನ ಹಿಂದೆ ಬರುತ್ತಿದ್ದ ಅಂತ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಮುನಿಯಪ್ಪ, ನಾನು ನಜೀರ್ ಅಹಮದ್ ತರ ಸಣ್ಣತನಕ್ಕೆ ಇಳಿಯಲ್ಲ ಅಂತ ಟಾಂಗ್ ಕೊಟ್ರು. ಮುನಿಯಪ್ಪನ್ಗೆ ಹೋಗ್ಬಿಟ್ಟು ಕೇಳಿ ಬ್ಯಾಗ್ ಇಟ್ಕೊಂಡು ಇಟ್ಕೊಂಡು ಹೋಗ್ತಿದ್ದಾಗ ಅವಾಗ ನಾನು ಸಚಿವನಾಗಿದ್ದೆ, ಮಂತ್ರಿ ಆಗಿದ್ದೆ. ಆತ ಪುಡ್ಗೋಸಿ ಬ್ಯಾಗ್ ಇಟ್ಕೊಂಡು ನಮ್ಮ ಹಿಂದೆ ಬರ್ತಿದ್ದ. ಮರ್ತು ಬಿಟ್ಟಿದ್ದಾನ ಕೇಳಿ. ನಾನು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ. ನಾನು ಕೆಳಮಟ್ಟಕ್ಕೆ ನಿಂತು ಅವ್ರಿಗೂ ಉತ್ತರ ಕೊಡೋ ಮಟ್ಟಕ್ಕೆ ಹೋಗಲ್ಲ. ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಮಾಡಿದ್ದೀನಿ. 10 ವರ್ಷ ಕೇಂದ್ರದಲ್ಲಿ ಮಂತ್ರಿ ಇದ್ದೀನಿ. 28 ವರ್ಷ ಸತತವಾಗಿ ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವನು. ಇಂಥವೆಲ್ಲ ಸಣ್ಣ ಬಣ್ಣದ ಮಾತಾಡ್ತಾರೆ. ಅವ್ರ ಕೋಪದಲ್ಲಿ ಮಾತಾಡಿದ್ರೆ ಅದಕ್ಕೆಲ್ಲ ನಾವ್ಯಾರು ಬ್ಲಾಕ್ ಮೇಲ್ ಮಾಡುತ್ತಿಲ್ಲ ಅಂತ ವಿಧಾನಸೌಧದಲ್ಲಿ ಮಾಲೂರು ಶಾಸಕ ಕೆವೈ ನಂಜೇಗೌಡ ಹೇಳಿದ್ರು. ನಾವು ಒಗ್ಗಟ್ಟಾಗಿದ್ದೇವೆ, ನಮ್ಮ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅಂತ ನಂಜೇಗೌಡ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಅಭಿಪ್ರಾಯ ಕೊಟ್ಟಿದ್ದೀವಿ, ನಾವು ಅಭಿಪ್ರಾಯ ಪ್ರಕಾರ ಆಗಲಿಲ್ಲ ಅಂತ ಬೇಜಾರಿದೆ. ನಜೀರ್ ಅಹಮದ್, ಅನಿಲ್ ಕುಮಾರ್ ಇನ್ನೂ ರಾಜೀನಾಮೆ ನೀಡಿಲ್ಲ. ಅವರು ರಾಜೀನಾಮೆ ಕೊಡದೆ ನಾವು ಏನು ಕಸಿದುಕೊಳ್ಳುವುದಕ್ಕೆ ಬರಲ್ಲ ಅಂತ ವಿಧಾನಸೌಧದ ಸಭಾಪತಿ ಕಚೇರಿಯಲ್ಲಿ ಹೊರಟ್ಟಿ ಹೇಳಿದ್ದಾರೆ. ನಜೀರ್ ಮತ್ತು ಅನಿಲ್ ಕುಮಾರ್ಗೆ ಒತ್ತಾಯಿಸಿ ನಾನು ರಾಜೀನಾಮೆ ಪಡೆಯಲು ಆಗಲ್ಲ ಅಂತ ಹೇಳಿದ್ರು. ನನಗೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ಅವ್ರು ಇನ್ನೂ ಟೈಮ್ ಬೇಕಂತ ಹೇಳ್ಯಾರ. ನಾವು ಒತ್ತಾಯ ಮಾಡಂಗಿಲ್ಲ. ಅವ್ರು ಯಾವಾಗ ಕೊಡ್ತಾರೆ ರಾಜೀನಾಮೆ ತಗೊಳ್ತೀನಿ. ಈಗ ಸದ್ಯ ಅಂತೂ ಕೊಡಂಗಿಲ್ಲ ಅಂದ್ರೆ ಅವರು ಅಷ್ಟೇ ನನ್ನ ಕೆಲಸ ಉಳಿದವ್ರಿಗೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೋಟೆಲ್ಗೆ ಆಗಮಿಸಿದಾಗ ಪರಿಷತ್ ಸಭಾಪತಿ ಹೊರಟ್ಟಿ ಕರೆ ಮಾಡಿದ್ದಾರೆ. ಈ ವೇಳೆ ಬೇಡ ಬೇಡ ಯಾವುದನ್ನು ತೆಗೆದುಕೊಳ್ಬೇಡ ಅಂತ ಹೊರಟ್ಟಿಗೆ ಹೇಳಿದ್ದಾರೆ. ಇದಕ್ಕೂ ಮೊದಲು ಸಿಎಂ ಮಾತನಾಡಿ ಕೋಲಾರ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಅಸಮಾಧಾನ ಇರುವುದು ನಿಜ ಅಂತ ಹೇಳಿದ್ರು. ಅಸಮಾಧಾನ ಇರೋದು ನಿಜ, ಯಾಕಂತಂದ್ರೆ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ. ಅಸಮಾಧಾನ ಅಂತೂ ಇದೆ, ಅನೌನ್ಸ್ ಆಗ್ಬಿಡ್ತದೆ ಅಂತ ಅವರು ಭಯದಲ್ಲಿದ್ದಾರೆ. ಕೋಲಾರದಲ್ಲಿ ಭುಗಿಲೆದ್ದಿರುವ ಬಂಡಾಯ ಶಮನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಕೋಲಾರ ಶಾಸಕರಿಗೆ ಕರೆ ಮಾಡಿ ಡಿಸಿಎಂ ಡಿಕೆ ಚರ್ಚಿಸಿದ್ದಾರೆ. ನಾನು ಬೆಂಗಳೂರಿಗೆ ಬಂದ ಮೇಲೆ ಎಲ್ಲರ ಜೊತೆ ಮಾತನಾಡ್ತೇನೆ ಅಂತ ಡಿಕೆ ಹೇಳಿದ್ದಾರೆ ಎನ್ನಲಾಗಿದೆ. ಟಿವಿ9ಗೆ ಕಾಂಗ್ರೆಸ್ನ ಉನ್ನತ ಮೂಲಗಳ ಮಾಹಿತಿ ಲಭ್ಯವಾಗಿದೆ. ನಾನು ಅವರಿಗೆ ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ, ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿ ಮೈಸೂರು ಹೋಗಿ ಕೂತಿಗೆ ಏನೇ ಸಮಸ್ಯೆ ಇದ್ರೂ ನಾವು ಬಗೆಹರಿಸ್ತೀವಿ. ಕೋಲಾರ ಟಿಕೆಟ್ ವಿಚಾರ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದೇನೆ ಅಂತ ಟಿವಿ9ಗೆ ಕೆಎಚ್ ಮುನಿಯಪ್ಪ ಹೇಳಿದ್ರು. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನನ್ನ ಅಳಿಯ ಚಿಕ್ಕಪೆದ್ದಣ್ಣನಿಗೆ ಟಿಕೆಟ್ ಕೇಳಿರುವುದು ನಿಜ ಅಂತ ಮುನಿಯಪ್ಪ ಹೇಳಿದ್ದಾರೆ. ಈ ಎಡಗೈ ಅನ್ನೋದು ಅಥವಾ ಬಲಗೈ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಲಗೈನವರೆಗೂ 3 ಸೀಟ್ ಈಗಾಗಲೇ ಕೊಟ್ಟಿದ್ದಾರೆ. ಯಾವಾಗಲೂ ಕೂಡ ಸಾಂಪ್ರದಾಯಿಕವಾಗಿ 2 ಬಲಗೈಗೆ 2 ಎಡಗೈ ಕೊಡ್ತಿರು, 1 ಬೋವಿ ಅಥವಾ ಲಂಬಾಣಿ ಕೊಡ್ತಾ ಇದ್ರು. ಮಂತ್ರಿಗಳು ಎಲ್ಲ ಒಟ್ಟಿಗೆ ಸೇರಿ ಹೈಕಮಾಂಡ್ಗೆ ಬಿಟ್ಟಿದ್ವಿ. ಕೋಲಾರದಲ್ಲಿ ಸಚಿವ ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣಗೆ ಲೋಕಸಭೆ ಟಿಕೆಟ್ ನೀಡಿದ್ದಕ್ಕೆ ಕೋಲಾರ ಶಾಸಕರು ಕೊತ ಹಚ್ಚಿದ್ದಾರೆ. ಚಿಕ್ಕಪೆದ್ದಣ್ಣಗೆ ಟಿಕೆಟ್ ನೀಡಿರೋದಕ್ಕೆ ಸಚಿವರು, ಶಾಸಕರು ಹಾಗೂ ಎಂಎಲ್ಸಿಗಳ ವಿರೋಧ ವ್ಯಕ್ತ ಆಗ್ತಿದ್ದಂತೆ ಹೈಕಮಾಂಡ್ ಅಲರ್ಟ್ ಆಗಿದೆ. ಕೋಲಾರ ಅಭ್ಯರ್ಥಿ ಘೋಷಣೆಗೆ ಕಾಂಗ್ರೆಸ್ ಹೈಕಮಾಂಡ್ ತಡೆ ಹಿಡಿದಿದೆ.
ಚಾಮರಾಜನಗರ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಇನ್ನೂ ಕಗ್ಗಂಟು. ಹಾಸನದಲ್ಲಿ ಸಚಿವ ರಾಜಣ್ಣ ಭಾಷಣದ ವೇಳೆ ಸಿಡಿದೆದ್ದ ಕಾಂಗ್ರೆಸ್ ಕಾರ್ಯಕರ್ತರು. ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಪರಿಷತ್ ಸದಸ್ಯೆ ತೇಜಸ್ವಿನಿ ಗೌಡ ರಾಜೀನಾಮೆ. ಇದೆಲ್ಲವನ್ನ ನೋಡೋಣ ಏಟು ಎದಿರೇಟು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಚಾಮರಾಜನಗರ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದು ಕುತೂಹಲ ಮೂಡಿಸಿದೆ. ಸಚಿವ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ಗೆ ಚಾಮರಾಜನಗರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಿಗೋ ಸಾಧ್ಯತೆ ದಟ್ಟವಾಗಿದೆ. ಅಧಿಕೃತವಾಗಿ ಸುನಿಲ್ ಬೋಸ್ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಪ್ರಕಟಿಸಿದೆ. ಏಪ್ರಿಲ್ 3ರಂದು ನಾಮಪತ್ರ ಸಲ್ಲಿಕೆ ದಿನಾಂಕ ಪ್ರಕಟಿಸಿ ಪ್ರವಾಸ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗಿದೆ. ಒಂದು ಕ್ಷೇತ್ರಕ್ಕೆ 3 ನಾಯಕರು ಲಾಬಿ ನಡೆಸ್ತಾ ಇರುವುದು ಹೈಕಮಾಂಡ್ಗೆ ಬಿಸಿ ತುಪ್ಪವಾಗಿದೆ. ಮಾಜಿ ಸಿಎಂ ಎಂ ವೀರಪ್ಪ ಮೊಯ್ಲಿ, ರಕ್ಷಾರಾಮಯ್ಯ, ಎನ್ಎಚ್ ಶಿವಶಂಕರ ರೆಡ್ಡಿ ಮಧ್ಯೆ ತೀವ್ರ ಲಾಬಿ ನಡೆದಿದೆ. ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರಲ್ಲಿ ಗೊಂದಲ ಏರ್ಪಟ್ಟಿದೆ. ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಗೊಂದಲದ ಗೂಡಾಗಿದೆ. ಮಲ್ಲೇಶ್ ಬಾಬು ಅಥವಾ ನಿಸರ್ಗ ನಾರಾಯಣಸ್ವಾಮಿ ಅಭ್ಯರ್ಥಿ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಸಂಪನ್ಮೂಲ ಮತ್ತು ಕೆಲ ತಾಂತ್ರಿಕ ಕಾರಣಗಳಿಂದ ಮಲ್ಲೇಶ್ ಬಾಬು ಕಣದಿಂದ ಹಿಂದಕ್ಕೆ ಸರಿಯಲಿದ್ದಾರೆ ಎನ್ನಲಾಗುತ್ತಿದ್ದು, ಇಂದು ಅಂತಿಮ ಮಾತುಕತೆಯ ಬಳಿಕ ಅಭ್ಯರ್ಥಿ ಘೋಷಣೆ ಮಾಡಲಿದ್ದಾರೆ ಎನ್ನುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಹಾಸನದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ವಾಗ್ವಾದವೇ ನಡೆದು ಹೋಗಿದೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಪರಸ್ಪರ ಮಾತಿನ ಚಕಮಕಿ ನಡೆದಿದೆ. ಸಿಎಂ ಕಾರ್ಯಕ್ರಮದ ತಯಾರಿಗಾಗಿ ಪೂರ್ವಭಾವಿ ಸಭೆಯಲ್ಲಿ ಮುಖಂಡರ ನಡುವೆ ಮಾತಿನ ವಾಗ್ವಾದ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಸಭೆಯಲ್ಲಿ ಶಾಸಕ ಕೆಎಂ ಶಿವಲಿಂಗೇಗೌಡ, ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್, ಮಾಜಿ ರಾಜ್ಯಸಭಾ ಸದಸ್ಯ ಜವರೇಗೌಡ, ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ ಹಾಗೂ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಗಲಾಟೆಯಿಂದಾಗಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ರಾಯಚೂರು ಬಿಜೆಪಿಯಲ್ಲಿ ಬಂಡಾಯ ಬಗೆಹರಿಯುವಂತ ಲಕ್ಷಣಗಳೇ ಕಾಣ್ತಾ ಇಲ್ಲ. ಹಾಲಿ ಸಂಸದ ರಾಜ ಅಮರೇಶ್ವರ ನಾಯಕ್ಗೆ ಟಿಕೆಟ್ ನೀಡಿದ್ದಕ್ಕೆ ಮಾಜಿ ಸಂಸದ ಬಿವಿ ನಾಯ್ಕ್ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಈ ಬಗ್ಗೆ ಟಿವಿ9 ಜೊತೆ ಮಾತನಾಡಿದಂತ ಅಮರೇಶ್ವರ್ ನಾಯ್ಕ್, ನಾನು ಸಿಟ್ಟಿಂಗ್ ಎಂಪಿ, ಎಷ್ಟು ಅನುದಾನ ತಂದಿದ್ದೀನಿ, ಏನ್ ಮಾಡಿದ್ದೀನಿ ಅನ್ನೋದ್ರ ಮೇಲೆ ಟಿಕೆಟ್ ಸಿಕ್ಕಿದೆ. ಸಕ್ರಿಯವಾಗಿ ಕೆಲಸ ಮಾಡಿದ್ದೇನೆ. ಹಲವರು ಆಕಾಂಕ್ಷಿಗಳಾಗಿದ್ದರು. ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ತೇಜಸ್ವಿನಿ ಗೌಡ ಸಿಡಿದಿದ್ದಾರೆ. ಬಿಜೆಪಿ ಪರಿಷತ್ ಸದಸ್ಯ ಸ್ಥಾನಕ್ಕೆ ತೇಜಸ್ವಿನಿ ಗೌಡ ರಾಜೀನಾಮೆ ನೀಡಿದ್ದಾರೆ. ತೇಜಸ್ವಿನಿ ಗೌಡ ರಾಜೀನಾಮೆಯನ್ನ ಪರಿಷತ್ ಸ್ಪೀಕರ್ ಬಸವರಾಜ ಹೊರಟ್ಟಿ ಅಂಗೀಕರಿಸಿದ್ದಾರೆ. ಪರಿಷತ್ ಸದಸ್ಯ ಸ್ಥಾನಕ್ಕೆ ತೇಜಸ್ವಿನಿ ಗೌಡ ರಾಜೀನಾಮೆ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಕಾರಿದ್ದಾರೆ. ಎಲ್ಲಾ ಸ್ಥಾನಮಾನ ಕೊಟ್ಟರೆ ಭಾರತೀಯ ಜನತಾ ಪಕ್ಷ ಒಳ್ಳೆಯದು, ಸ್ಥಾನಮಾನ ಕೊಡದೆ ಹೋದ್ರೆ ಕೆಟ್ಟದು ಅನ್ನೋ ಮನಸ್ಥಿತಿ ಸರಿಯಲ್ಲ. ಇದಕ್ಕೆಲ್ಲ ಬಿಜೆಪಿ ಸೊಪ್ಪು ಹಾಕಲ್ಲ ಅಂತ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲ ಕೊಟ್ರೆ ಬಿಜೆಪಿ ಒಳ್ಳೇದು ಅಲ್ಲ, ಕೊಟ್ರೆ ಬಿಜೆಪಿ ಒಳ್ಳೇದು, ಕೊಡಲಿಲ್ಲ ಅಂದ್ರೆ ಬಿಜೆಪಿ ಕೆಟ್ಟದ್ದು. ಈ ಒಂದು ಮೈಂಡ್ ಸೆಟಪ್ ಇದೆಯಲ್ಲ, ಇದಕ್ಕೆ ಬಿಜೆಪಿ ಏನ್ ಸೊಪ್ಪು ಹಾಕಲ್ಲ. ವಿಜಯಪುರ ಎಸ್ಸಿ ಮೀಸಲು ಕ್ಷೇತ್ರದ ಟಿಕೆಟ್ ಅನ್ನ ಹಾಲಿ ಸಂಸದ ರಮೇಶ್ ಜಿಗಜಿಣಗಿಗೆ ಟಿಕೆಟ್ ನೀಡಿದ್ದಕ್ಕೆ ಬಂಜಾರ ಸಮುದಾಯ ಆಕ್ರೋಶ ವ್ಯಕ್ತಪಡಿಸಿದೆ. ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಈ ಬಾರಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಬಂಜಾರ ಸಮುದಾಯದ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ಗೆ ಟಿಕೆಟ್ ಸಿಗದೇ ಇರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಜಿಗಜಿಣಗಿ ಹಟಾವೋ, ಬಿಜೆಪಿ ಬಚಾವೋ ಅಂತ ಘೋಷಣೆ ಕೂಗಿ ಬಿಜೆಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಕೋಲಾರ ಕಾಂಗ್ರೆಸ್ ಟಿಕೆಟ್ ಫೈಟ್ ಬಗ್ಗೆ ಅಶೋಕ್ ವ್ಯಂಗ್ಯ. ಏಪ್ರಿಲ್ 4ರಂದು ಮಂಡ್ಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲು ಎಚ್ಡಿಕೆ ಸಜ್ಜು. ಸಿಎಂ ಹಾಗೂ ಮಹದಾಸೆ ಹೊರಹಾಕಿದ ಡಿಸಿಎಂ ಡಿಕೆ ಶಿವಕುಮಾರ್. ಇದೆಲ್ಲವನ್ನ ನೋಡೋಣ ಲೋಕಕದನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ನಲ್ಲಿ ಭುಗಿಲೆದಿರುವ ಬಂಡಾಯವನ್ನೇ ಬಿಜೆಪಿ ಅಸ್ತ್ರವಾಗಿಸಿಕೊಂಡಿದೆ. ರಮೇಶ್ ಕುಮಾರ್, ಮುನಿಯಪ್ಪ ಬಣಗಳು ಒದ್ದಾಡಿಕೊಳ್ಳುತ್ತಿವೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ರು. ನಮ್ಮದು ಕೇಡರ್ ಬೇಸ್ ಪಾರ್ಟಿ, ನಾವು ಕೋಲಾರದಲ್ಲಿ ಗೆಲ್ತೇವೆ ಅಂತ ಹೇಳಿದ್ರು.
ಮಂಡ್ಯ ಅಖಾಡದಿಂದ ದಳಪತಿ ಎಚ್ಡಿಕೆ ಸ್ಪರ್ಧೆ ಖಚಿತವಾಗಿದೆ. ಏಪ್ರಿಲ್ 4ರಂದು ನಾಮಪತ್ರ ಸಲ್ಲಿಕೆಗೆ ಎಚ್ಡಿಕೆ ತೀರ್ಮಾನ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆ ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಎಚ್ಡಿಕೆ ಸಜ್ಜಾಗಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸಲು ಪ್ಲಾನ್ ಮಾಡಿದ್ದಾರೆ. ಜೆಡಿಎಸ್ ಬಿಜೆಪಿಯ ಮೈತ್ರಿ ಪ್ರಾರಂಭದಲ್ಲೇ ಎಡವಿದೆ ಅಂತ ಗೋಕರ್ಣದಲ್ಲಿ ಡಿಸಿಎಂ ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಜೆಡಿಎಸ್ಗೆ ಜಾತ್ಯತೀತ ಪದ ಇಲ್ಲ, ಬಿಜೆಪಿಯಲ್ಲೂ ಮಾಜಿ ಸಿಎಂಗೆ ಟಿಕೆಟ್ ನೀಡಿಲ್ಲ, ಮನೆ ಕಟ್ಟಿದವರು ಹೋರಾಟ ಮಾಡಿದವರಿಗೆ ಕೊಟ್ಟಿಲ್ಲ, ಹೊಸಬರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಎಂದು ಲೇವಡಿ ಮಾಡಿದ್ದಾರೆ. ರಾಜ್ಯದಲ್ಲಿ ಯಾರ ಗಾಳಿಯೂ ಇಲ್ಲ ಅಂತ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ರು. ಬಿಜೆಪಿ ಗಾಳಿಯೂ ಇಲ್ಲ, ಶ್ರೀರಾಮನ ಗಾಳಿಯೂ ಇಲ್ಲ, ಹಿಂದುತ್ವದ ಗಾಳಿಯೂ ಇಲ್ಲ, ಯಾರ ಗಾಳಿಯೂ ಇಲ್ಲ ಅಂತ ಬಿಜೆಪಿ ನಾಯಕರಿಗೆ ಡಿಸಿಎಂ ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಯಾರ ಗಾಳಿನೂ ಇಲ್ಲ. ಡಿಸಿಎಂ ಡಿಕೆ ಟೆಂಪಲ್ ರನ್ಗೆ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ರು. ಅವರಿಗೆ ದೇಗುಲಗಳ ಮೇಲೆ ನಂಬಿಕೆಯೇ ಬಂದಿರುವುದು ಒಳ್ಳೆಯದು. ಚುನಾವಣೆ ವೇಳೆ ಹಿಂದೂಗಳನ್ನ ನಿರ್ಲಕ್ಷಿಸಬಾರದು ಅಂತ ಕಾಂಗ್ರೆಸ್ಗೆ ಅನಿಸಿದೆ. ಈ ರೀತಿ ಅನಿಸಿದ್ದೇ ಬಿಜೆಪಿಯ ಮೊದಲ ಜಯ ಅಂತ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು. ಡಿಸಿಎಂ ಡಿಕೆ ಸಿಎಂ ಆಗುವ ಆಸೆ ಮತ್ತೆ ಹೊರಹಾಕಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಗೋಕರ್ಣದ ಮಹಾಬಲೇಶ್ವರ ದೇಗುಲದಲ್ಲಿ ಡಿಕೆ ಮುಖ್ಯಮಂತ್ರಿ ಆಗಲೆಂದು ಅರ್ಚಕರು ಸಂಕಲ್ಪ ಮಾಡಿದ್ರು. ಆತ್ಮಲಿಂಗ ಪೂಜೆ ಸಲ್ಲಿಸುವ ವೇಳೆ ಅರ್ಚಕರು ಸಂಕಲ್ಪ ಮಾಡಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಅರ್ಚಕರು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅಂತ ಡಿಸಿಎಂ ಡಿಕೆ ಸಮರ್ಥನೆ ಮಾಡಿಕೊಂಡ್ರು. ನಾವು ಜೋಡೆತ್ತು ಸಿದ್ದರಾಮಯ್ಯ ಡಿಕೆ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಿದ್ದೇವೆ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ವಿಜಯೇಂದ್ರ ಅಶೋಕ್ ನಾಯಕತ್ವ ಬಿಜೆಪಿಯಲ್ಲಿ ಒಪ್ಪಿಲ್ಲ, ಬಿಎಲ್ ಸಂತೋಷ್ ಬಿಎಸ್ವೈ ನಡುವೆ ಬಡಿದಾಟ ಇನ್ನೂ ಇದೆ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ರು. ಚುನಾವಣೆ ಘೋಷಣೆ ಬಳಿಕ ಕಾಂಗ್ರೆಸ್ ನಾಯಕರಿಗೆ ಬುದ್ಧಿಭ್ರಮಣೆಯಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಎಲ್ರಿಗೂ ಕೋರ್ಟ್ ತಪರಾಕೆ ಹಾಕಿದೆ. ರಾಹುಲ್ ಗಾಂಧಿ ಸೇರಿ ಹಲವರಿಗೆ ಬಿಸಿ ಮುಟ್ಟಿಸಿದೆ. ಶಿವರಾಜ್ ತಂಗಡಿಗೆ ಕೂಡ ನಾಲಗೆ ಹರಿಬಿಟ್ಟಿದ್ದಾರೆ ಅಂತ ಕಿಡಿಕಾರಿದ್ರು. ಕುಸ್ತಿಯಲ್ಲಿ ಬೊಮ್ಮಾಯಿ ದಾವಣಗೆರೆ ಚಾರ್ಲಿ ಆಗಿದ್ರು, ಆದರೆ ಇದೀಗ ಮುದುಕರಾಗಿದ್ದಾರೆ ಎಂದು ಸಚಿವ ಎಚ್.ಕೆ. ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಗದಗದಲ್ಲಿ ಮಾತನಾಡಿದ ಸಚಿವರು, ದಾವಣಗೆರೆ ಚಾರ್ಲಿ ಜೊತೆ ಹೊಸ ಕುಸ್ತಿಪಟು ಕಣದಲ್ಲಿದ್ದಾನೆ. ಹೀಗಾಗಿ ಆನಂದ ಗಡ್ಡದೇವರ ಮಠ ಅವರ ಗೆಲುವು ನಿಶ್ಚಿತ. ಮಾಜಿ ಸಿಎಂ ಹಿಂದೆ ದೊಡ್ಡದೊಂದು ಲಗೇಜ್ ಇದೆ. ಬೊಮ್ಮಾಯಿ ಎದ್ದು ನಿಲ್ಲಲಾರದಷ್ಟು ಅನಾನುಕೂಲತೆ ಎದುರಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಮೈಸೂರು ಲೋಕಸಭಾ ಅಖಾಡದಲ್ಲಿ ಕೈ ಹಿಡಿದ ಬಿಜೆಪಿ ಜೆಡಿಎಸ್ ಮುಖಂಡರು. ಮೋದಿ ಅಲೆಗೆ ಕಾಂಗ್ರೆಸ್ನವರು ಗಾಬರಿಯಾಗಿದ್ದಾರೆ ಎಂದ ವಿಜಯೇಂದ್ರ. ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ಎನ್ಐಎ ಮೆಗಾ ರೈಡ್. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೈಸೂರು ಲೋಕಸಭೆ ಚುನಾವಣೆ ಅಖಾಡದಲ್ಲಿ ಆಪರೇಷನ್ ನಾಟ ಜೋರಾಗಿದೆ. ಬಿಜೆಪಿ ಜೆಡಿಎಸ್ನ ಹಲವು ನಾಯಕರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಎಚ್ವಿ ರಾಜೀವ್, ಬಿಎಲ್ ಭೈರಪ್ಪ, ಕೆವಿ ಮಲ್ಲೇಶ್ ಕಾಂಗ್ರೆಸ್ ಬಾವುಟ ಹಿಡಿದ್ರು. ಪಕ್ಷದ ಶಾಲು ಹಾಕಿ ನಾಯಕರನ್ನ ಸಿದ್ದರಾಮಯ್ಯ ಬರಮಾಡಿಕೊಂಡ್ರು. ಸಿಎಂ ಆಪರೇಷನ್ ವ್ಯೂಹಕ್ಕೆ ಬಿವೈಬಿ ರಿವರ್ಸ್ ಆಪರೇಷನ್ ಬಾಣ ಬಿಟ್ಟಿದ್ದಾರೆ. ಪಕ್ಷ ಬಿಡುತ್ತಿದ್ದ ಸದಾನಂದ ಅವರ ಮನವೊಲಿಕೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಇಂದು ಕಾಂಗ್ರೆಸ್ ಸೇರ್ಪಡೆಗೆ ಬಿಎಸ್ವೈ ಆಪ್ತ ಸದಾನಂದ ಮುಂದಾಗಿದ್ರು. ಸಿಹಿ ತಿನಿಸಿ ಬಿಜೆಪಿಯಲ್ಲೇ ಸದಾನಂದರನ್ನ ಉಳಿಸಿಕೊಂಡಿದ್ದಾರೆ. ರಿವರ್ಸ್ ಆಪರೇಷನ್ ಮೂಲಕ ಕಾಂಗ್ರೆಸ್ ಪಡೆಗೆ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅಲೆಗೆ ಹೆದರಿ ಯಾವ ಸಚಿವರು ಸ್ಪರ್ಧೆ ಮಾಡುತ್ತಿಲ್ಲ ಅಂತ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟರು. 18 ಸಚಿವರನ್ನ ಕಣಕ್ಕಿಳಿಸಲು ಸಿಎಂ ಹಾಗೂ ಡಿಸಿಎಂ ಮುಂದಾಗಿದ್ದರು. ಆದರೆ ಕಾಂಗ್ರೆಸ್ನವರು ಗಾಬರಿಯಾಗಿದ್ದಾರೆ ಅಂತ ವಿಜಯೇಂದ್ರ ಲೇವಡಿ ಮಾಡಿದ್ದಾರೆ. ಯಾವುದೇ ಒಬ್ಬ ಸಚಿವ, ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾವುದೇ ಒಬ್ಬ ಸಚಿವ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಚಿವರು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ಧೈರ್ಯ ಯಾರು ಕೂಡ ತೋರಿಸಿಲ್ಲ. ಅದಕ್ಕೆ ಕಾರಣ ಸ್ಪಷ್ಟವಾಗಿದೆ, ನರೇಂದ್ರ ಮೋದಿಜಿಯವರ ಒಂದು ಅಲೆ. ಕಾಂಗ್ರೆಸ್ನವರು ಭಯಭೀತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ, ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಮಂಡಲ ಸಂಪೂರ್ಣವಾಗಿ ಗಾಬರಿ ಆಗಿದ್ದಾರೆ.
ಪುಟ್ಟರಾಜುಗೆ ನೋಡಿದ ಹೆಣ್ಣನ್ನ ಕುಮಾರಸ್ವಾಮಿ ಮದುವೆ ಆಗ್ತಿದ್ದಾರೆ ಅಂತ ಚಲುವರಾಯಸ್ವಾಮಿ ಹೇಳಿಕೆಗೆ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಸಿಎಸ್ ಪುಟ್ಟರಾಜುಗೆ ಇನ್ನೂ ಚೆನ್ನಾಗಿ ಇರೋರನ್ನೇ ನೋಡೋಣ ಅಂದ್ರು. ನನ್ನ ಸ್ಪರ್ಧೆಯಿಂದ ಅವರು ಭಯ ಬಿದ್ದಿದ್ದಾರೆ ಅಂತ ನಾನು ಹೇಳಲ್ಲ. ಪಾಪ ನನ್ನ ಹಳೆ ಸ್ನೇಹಿತರು, ಆದ್ರಿಂದ ಅವರು ಮಾತನಾಡಿದ್ದಾರೆ ಅಷ್ಟೇ. ಅಷ್ಟು ಸಣ್ಣತನದಿಂದ ಚಲುವರಾಯಸ್ವಾಮಿ ಮಾತನಾಡೋದು ಬೇಡ ಅಂತ ಎಚ್ಡಿಕೆ ಹೇಳಿದ್ರು. ಮಂಡ್ಯ ಅಖಾಡದಿಂದ ದಳಪತಿ ಎಚ್ಡಿಕೆ ಸ್ಪರ್ಧೆ ಖಚಿತವಾಗಿದೆ. ಏಪ್ರಿಲ್ 4ರಂದು ನಾಮಪತ್ರ ಸಲ್ಲಿಕೆಗೆ ಎಚ್ಡಿಕೆ ತೀರ್ಮಾನ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆ ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಎಚ್ಡಿಕೆ ಸಜ್ಜಾಗಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿಸಲು ಪ್ಲಾನ್ ಮಾಡಿದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ 5 ಕಡೆ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಶಂಕಿತರ ಮನೆಗಳ ಮೇಲೆ ದಾಳಿ ಮಾಡಿದ್ದು ಮುಂಜಾನೆಯಿಂದಲೇ ಪರಿಶೀಲನೆ ನಡೆಸಿದ್ದಾರೆ. ಶಂಕಿತರಿಗೆ ಹಣದ ನೆರವು, ಉಗ್ರರ ಪರ ಹಣ ಸಂಗ್ರಹ ಆರೋಪ, ಚೆನ್ನೈನ 3 ಕಡೆಯೂ ಕೂಡ ಎನ್ಐಎ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 25 ಲಕ್ಷ ಹಣ ಜಪ್ತಿ. ಮಲ್ಲೇಶ್ವರಂನ ಮುನೇಶ್ವರ ದೇವಸ್ಥಾನದ ಹುಂಡಿ ಕದ್ದೊಯ್ದ ಖದೀಮರು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನೀರಿಲ್ಲದೆ ನರಕ ಯಾತನೆ. ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸೂಕ್ತ ದಾಖಲೆಗಿಲ್ಲದೆ ಸಾಗಿಸುತ್ತಿದ್ದ 25 ಲಕ್ಷ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಬೆಂಗಳೂರಿನ ಹಲಸೂರು ಗೇಟು ಠಾಣಾ ವ್ಯಾಪ್ತಿಯಲ್ಲಿ ಹಣವನ್ನ ಸೀಸ್ ಮಾಡಲಾಗಿದೆ. ಧರ್ಮರಾಯಸ್ವಾಮಿ ದೇವಸ್ಥಾನದ ಬಳಿ 25 ಲಕ್ಷ ಹಣವನ್ನ ವಶಕ್ಕೆ ಪಡೆದಿದ್ದಾರೆ. ಹಲಸೂರು ಗೇಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ದಾಖಲೆಗಿಲ್ಲದೆ ಸಾಗಿಸುತ್ತಿದ್ದ 199 ಎಲ್ಇಡಿ ಟಿವಿಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಟೋಲ್ ಬಳಿ ಎಲ್ಇಡಿ ಟಿವಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನಿಂದ ಇಸ್ಲಾಂಪುರ ಗ್ರಾಮಕ್ಕೆ ಸಾಗಿಸುತ್ತಿದ್ದಾಗ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನ ದೇಗುಲದ ಹುಂಡಿಯನ್ನೇ ಕಳ್ಳ ಕದ್ದೊಯ್ದಿದ್ದಾನೆ. ಮಲ್ಲೇಶ್ವರಂನ ಮುನೇಶ್ವರ ದೇವಸ್ಥಾನದಲ್ಲಿ ಲಕ್ಷಾಂತರ ರೂಪಾಯಿಗಿದ್ದ ಹುಂಡಿಯನ್ನೇ ಹೊತ್ತೊಯ್ದಿದ್ದಾನೆ. ದ್ವಿಚಕ್ರ ವಾಹನದಲ್ಲಿ ಬಂದು ಖದೀಮ ಹುಂಡಿ ತಗೊಂಡು ಹೋಗೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನೀರಿಲ್ಲದೆ ನರಕ ಯಾತನೆ ಅನುಭವಿಸುವಂತಾಗಿದೆ. ಆನಂದಪುರದಲ್ಲಿ ನಿದ್ರೆಗೆಟ್ಟು ನೀರಿಗಾಗಿ ಪರದಾಡುವಂತಹ ಸ್ಥಿತಿ ಉಂಟಾಗಿದೆ. ನೀರಿನ ಸಮಸ್ಯೆಯಿಂದ ಕೆಲಸಕ್ಕೆ ಹೋಗೋಕ್ಕೂ ಜನರಿಗೆ ಸಂಕಷ್ಟ ಉಂಟಾಗಿದೆ. ಕೊಳದಲ್ಲಿ ಬರುವ ಅಲ್ಪ ಸ್ವಲ್ಪ ನೀರಿಗೂ ಚರಂಡಿ ನೀರು ಮಿಕ್ಸ್ ಆಗಿದ್ದು ಡ್ರಮ್ಗಳಲ್ಲಿ ನೀರು ಸಂಗ್ರಹಿಸಿ ಬಳಸಬೇಕಾದ ಅನಿವಾರ್ಯತೆ ಎದುರಾಗಿದೆ.